ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶ್ರೀರಾತ್ ಕುಮಾರ್. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ನಮ್ಮ ಬಾಹ್ಯ ಸೌಂದರ್ಯ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀವಿ. ಅದರಲ್ಲೂ ಕೂದಲಿನ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸ್ತೀವಿ. ತುಂಬ ಜನಕ್ಕೆ ಕೂದಲು ಉದುರುವಂಥ ಸಮಸ್ಯೆ ಇರುತ್ತೆ. ಹಾಗೆಯೇ ಕೂದಲು ತುಂಬಾ ಬೇಗನೆ ಬೆಳ್ಳಗಾಗುವಂಥ ಸಮಸ್ಯೆಗಳಲ್ಲಿರುತ್ತೆ. ಇದಕ್ಕೋಸ್ಕರ ನಾವು ಅನೇಕ ಮೆಡಿಸಿನ್ಗಳನ್ನ ತಗೊಳ್ತೀವಿ, ಆದ್ರೂ ಪ್ರಯೋಜನ ಬಂದಿರಲ್ಲ. ಹಾಗೆಯೇ ಕೆಲವೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಹಾಗಾದರೆ ಇದಕ್ಕೆ ನಮ್ಮ ಮನೆಮದ್ದೇನು, ಯಾವ ರೀತಿಯ ಮನೆಮದ್ದು ಮಾಡೋದ್ರಿಂದ ಕೂದಲನ್ನ ಕಪ್ ಮಾಡ್ಕೋಬೋದು, ಹಾಗೆ ಕೂದಲು ಉದುರುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಬಹುದು, ಹಾಗೆ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಲು ಸಹಬಹುದು. ಸ್ನೇಹಿತರೆ, ಕೂದಲು ಉದುರುವಂಥದ್ದು ಒಂದು ಸಾಮಾನ್ಯವಾದ ಸಮಸ್ಯೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಈ ಸಮಸ್ಯೆ ಇರುತ್ತೆ. ಇದಕ್ಕೆ ಒಳ್ಳೆ ಮೆಡಿಸಿನ್ ಅಂತಂದರೆ ಕರಿಬೇವು. ನಾನು ಆಲ್ರೆಡಿ ಕರಿಬೇವು ಬಗ್ಗೆ ನಿಮಗೊಂದು ವಿಡಿಯೋಲ್ಲಿ ತಿಳಿಸಿದ್ದೆ, ಇದರಿಂದ ತುಂಬಾ ಬೆನಿಫಿಟ್ ಇದೆ ಅನ್ನೋದು. ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನಿಂದ ನಾನು ಎಣ್ಣೆಯನ್ನು ಮಾಡಿ ತೋರಿಸ್ತೀನಿ. ಈ ಎಣ್ಣೆನ ನಾವು ತಲೆಗೆ ಪ್ರತಿನಿತ್ಯ ಹಚ್ಚೋದ್ರಿಂದ ತುಂಬಾ ಅನುಕೂಲಗಳಿದೆ. ನಾವು ಮೊದಲಿಗೆ ಎಣ್ಣೆ ತಯಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ನಾವು ಈ ರೀತಿ ಕರಿಬೇವಿನ ಎಲೆಗಳನ್ನು ತಗೊಂಡಿದ್ದೇವೆ. ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಅಂದರೆ ಆ ದಂಟೆಲ್ಲ ತೆಗೆದು ಈ ರೀತಿ ನಾವು ಸಪ್ರೇಟಾಗಿ ಹಾಕೋಬೇಕು. ಒಂದು ವೇಳೆ ಏನಾದರೂ ಹುಳ ತಿಂದಿದ್ರೆ ಅಥವಾ ಒಣಗಿದ್ರೆಲ್ಲ ತಗೊಳ್ಳಿ. ನಾವು ಇದೆಲ್ಲ ಕ್ಲೀನ್ ಆದ ನಂತರ ಒಮ್ಮೆ ನೀರು ಹಾಕಿ ಕ್ಲೀನಾಗಿ ಅದನ್ನ ತೊಳ್ಕೋಬೇಕು. ಒಂದು ವೇಳೆ ಏನಾದರೂ ಹುಳ ಅಥವಾ ಎಲೆಯಲ್ಲಿ ಏನಾದರೂ ಕಸಲ್ಲಿದ್ದರೆ ಮಣ್ಣಲ್ಲಿದ್ದರೆ ಕ್ಲೀನಾಗಿ ಹೋಗುತ್ತೆ. ತೊಳೆದಾದ ನಂತರ ಅದನ್ನ ಕ್ಲೀನ್ ಮಾಡಿ ಈ ರೀತಿ ಒಂದು ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಳಿ. ಇದು ನೀವು ಕ್ಲೀನಾಗಿ ಒಮ್ಮೆ ತೊಳ್ಕೊಂಡ್ರೆ ಸಾಕು. ನಾವು ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಇದು ಇಷ್ಟು ಗ್ರೈಂಡ್ ಆದರೆ ಸಾಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಯಾಕಂತಂದರೆ ನಮಗಾಗ ರಸ ಕ್ಲೀನಾಗಿ ಸಿಗುತ್ತೆ. ನಾವು ಗ್ರೈಂಡ್ ಮಾಡಿಟ್ಟಂಥ ಕರಿಬೇವನ್ನು ಈ ರೀತಿಯಾಗಿ ನಾವು ಒಂದು ಸ್ಟೈನರ್ ಇಟ್ಟು ಇಲ್ಲಿ ನಾವು ಅದನ್ನು ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಂಡ್ರಾಯ್ತು. ನಾವು ಈ ಗ್ರೈಂಡ್ ಅದನ್ನು ಫುಲ್ ಹಾಕ್ಬೋದಾಗಿತ್ತು. ಇದು ಹಾಕಿದ್ರೆ ಏನಾಗುತ್ತೆ ಅಂದರೆ, ಒಂದು ಬೇಗ ಅಡಿ ಹಿಡಿಯುತ್ತೆ, ಇನ್ನೊಂದು ಬಂದು ನಿಮಗೆ ಎಣ್ಣೆ ಎಲ್ಲ ತುಂಬ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಕೆಲಸ ಸಹ ಈಸಿ ಆಗುತ್ತೆ. ನಾವು ಆಲ್ಮೋಸ್ಟ್ ಇದನ್ನು ಹಿಂಡಿ ರಸ ತೆಗೆದ್ರಿಂದ ಇದರಲ್ಲಿ ಏನೂ ಇರಲ್ಲ, ಹಾಗಾಗಿ ನಮಗೆ ಅದೇನು ಯೂಸ್ ಸಹ ಇಲ್ಲ, ಬೇಕಾಗಿಲ್ಲ ಅದು. ನಾವಿಲ್ಲಿ ಸುಮಾರು ಇಷ್ಟು ದೊಡ್ಡ ಲೋಟದಲ್ಲಿ ಸುಮಾರು 4.25 ಲೋಟದಷ್ಟಿದೆ. ನಾವಿಲ್ಲಿ ಶುದ್ಧ ತೆಂಗಿನೆಣ್ಣೆ ತಗೊಂಡಿದ್ದೀವಿ. ಇದು ನಾವು ಮಿಲ್ಲಿಂದನೇ ಕೊಬ್ಬರಿ ಕೊಟ್ಟು ಮಾಡಿಸಿರೋಂಥ ಎಣ್ಣೆ. ನಾವಿಲ್ಲಿ ಸುಮಾರು 6 ಗ್ಲಾಸಷ್ಟು, ನಾವು ಯಾವ ಗ್ಲಾಸಲ್ಲಿ ಅಳತೆ ಮಾಡಿದ್ವಿ ಅದೇ ಗ್ಲಾಸಲ್ಲಿ 6 ಗ್ಲಾಸ್ನಷ್ಟು ತೆಂಗಿನೆಣ್ಣೆಯನ್ನು ಹಾಕೊಳ್ತಿದ್ದೇವೆ. ಇದನ್ನೊಮ್ಮೆ ಕ್ಲೀನಾಗಿ ನೀವು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ನೀವು ಬಿಸಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಿಗೆ ಅಥವಾ ಮೀಡಿಯಂ ಫ್ಲೇಮಿಗೆ ಇಡ್ಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇರಲಿ. ಎಣ್ಣೆ ಸರಿಯಾಗಿ ಕುದಿಯೋ ತನಕ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಂತಂದರೆ ಒಂದು ಅಡಿ ಹಿಡಿಯುತ್ತೆ. ಅದಾಗಿ ಮತ್ತದು ಸುಟ್ಟೋದ್ರೆ ಎಣ್ಣೆ ಎಲ್ಲ ಹಾಳಾಗುತ್ತೆ. ನಾ ಇದನ್ನು ಸುಮಾರು 1 ಗಂಟೆ 20 ನಿಮಿಷಕ್ಕೆ ನಾನು ಇಟ್ಟಿದ್ದು. ಆಲ್ಮೋಸ್ಟ್ ಈಗ 2 ಗಂಟೆ 10 ನಿಮಿಷ ಆಯಿತು. ಇದು ಇನ್ನೂ ಸಹ ಕ್ಲೀನಾಗಿ ಬೇಯಲಿಲ್ಲ, ಅದನ್ನು ಕ್ಲೀನಾಗಿ ಬೇಯಬೇಕು. ಇಲ್ಲಿ ನೋಡ್ಬೋದು ನೋಡಿ, ಈ ಎಣ್ಣೆ ಮತ್ತು ನೋಡಿ ಆ ಎಣ್ಣೆ ಮತ್ತು ಕರಿಬೇವಿದ್ದು ನಾವು ಏನು ಪೇಸ್ಟ್ ಮಾಡಿ ಹಾಕಿದ್ವು ಅದು ಕ್ಲೀನಾಗಿ ಇನ್ನೂ ಬರ್ತಿಲ್ಲ. ನೋಡ್ಬೋದು ನೀವು, ಬೇರೆ ಬೇರೆ ಇದೆ, ಕ್ಲೀನಾಗಿ ಇದು ಬೆರಿಬೇಕು. ಅಷ್ಟು ತನಕ ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನೀವು ಒಂದು ವೇಳೆ ಸರಿಯಾಗಿ ಬಿಸಿ ಮಾಡಲಿಲ್ಲ ಅಥವಾ ಸರಿಯಾಗಿ ನೀವು ಇದನ್ನು ಬೇಯಿಸಲಿಲ್ಲ ಅಂತಂದರೆ ನಿಮಗೆ ಎಣ್ಣೆ ತುಂಬ ಬೇಗನೆ ಹಾಳಾಗುತ್ತೆ. ನೀವು ಸರಿಯಾಗಿ ಬೇಯಿಸಿದ್ರೆ ಈ ಎಣ್ಣೆನ ಸುಮಾರು 1 ತಿಂಗಳ ಕಾಲ ಇಡ್ಬೋದು, ಏನೂ ಹಾಳಾಗಲ್ಲ. ನೋಡಿ, ನಾನು ಆವಾಗಿಂದ ಇದನ್ನು ಕ್ಲೀನಾಗಿ ಕೈ ಆಡಿಸ್ತಾನೇ ಇದ್ದೀನಿ, ಹಾಕ್ತಾನೇ ಇದ್ದೀನಿ, ಎಲ್ಲೂ ನಾನು ಗ್ಯಾಪ್ ಕೊಡಲಿಲ್ಲ. ಒಂದು ವೇಳೆ ಗ್ಯಾಪ್ ಕೊಟ್ಟರೆ ಅಡಿ ಹಿಡಿಯುತ್ತೆ. ನಾನಿನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ಎಣ್ಣೆ ರೆಡಿ ಆದ ನಂತರ ನಾನು ತೋರಿಸ್ತೀನಿ, ಯಾಕಂದ್ರೆ ತುಂಬ ಜನ ಹೇಳ್ತಾರೆ ಮತ್ತು ನಡುವಲ್ಲಿ ಕೆಲವು ಇನ್ಫಾರ್ಮೇಷನ್ ಕೊಡುವ ಅಂತಂದರೆ ವಿಡಿಯೋ ಲಾಂಗ್ ಆಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಇಲ್ಲಿಗೆ ಈಗ ಸ್ಟಾಪ್ ಮಾಡಿ ಎಣ್ಣೆ ಕ್ಲೀನಾಗಿ ರೆಡಿ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು,
ನಿಮಗೆ ಒಂದು ವೇಳೆ ಕರಿಬೇವಿನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂತಂದರೆ ನಾನೊಂದು ವಿಡಿಯೋನ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ನೀವು ಆ ವಿಡಿಯೋ ನೋಡಿ. ನಿಮಗೆ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಸಹ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೀವು ನೋಡಿ. ನೀವು ಅದರಲ್ಲಿ ಕರಿಬೇವಿನಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ಅನ್ನೋದನ್ನ ಸಂಪೂರ್ಣವಾಗಿ ನೀವು ಅದನ್ನು ತಿಳ್ಕೊಬಹುದು. ನೋಡಿ, ಈಗ ಎಣ್ಣೆ ಕ್ಲೀನಾಗಿದ್ದು ಕುದ್ದಿದೆ. ನಮಗೆ ಎಣ್ಣೆ ಕುದ್ದಾಗ ಅಡಿಗಡೆ ಈ ರೀತಿಯಾಗಿ ಸಿಗಬೇಕು. ಹೀಗೆ ಸಿಕ್ಕಿದಾಗ ನಮಗೆ ಇದು ಎಣ್ಣೆ ಕುದ್ದಿದೆ ಅಂತ ಅರ್ಥ. ನೋಡಿ, ಎಣ್ಣೆ ಕಲರ್ ಸಹ ಹಾಗೆ ಫುಲ್ ಚೇಂಜ್ ಆಗಿದೆ. ಈ ರೀತಿ ಕಲರ್ ಕ್ಲೀನಾಗಿ ಚೇಂಜ್ ಆಗಬೇಕು. ಇದ್ರ ಅಡಿಗಡೆ ನಾವು ಏನೀಗ ಪೇಸ್ಟ್ ಹಾಕಿದ್ವೋ ಆ ಪೇಸ್ಟ್ ಎಲ್ಲ ಈಗ ಈ ರೀತಿಯಾಗಿ ಉಂಡೆ ಉಂಡೆ ಆಗಿದೆ ನೋಡಿ. ಅದನ್ನು ಕ್ಲೀನಾಗಿ ಫಿಲ್ಟರ್ ಮಾಡಿ ಒಂದು ಗಾಜಿನ ಬಾಟ್ಲಿ ಹಾಕಿಟ್ರಾಯಿತು. 1 ರಿಂದ 1.5 ತಿಂಗಳು ಏನು ಹಾಳಾಗಲ್ಲ. ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಎಣ್ಣೆನ ರೆಡಿ ಮಾಡುವಂಥ ಒಂದು ಪ್ರೊಸೆಸ್. ನಾವು ಈ ರೀತಿ ಎಣ್ಣೆ ರೆಡಿ ಮಾಡಿದ ನಂತರ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ. ಪ್ರತಿದಿನ ನೀವು ಯೂಸ್ ಮಾಡಿ. ಪ್ರತಿದಿನ ಅಥವಾ ವಾರಕ್ಕೆ 2 ಅಥವಾ 3 ಸಾರಿ ನೀವು ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಉದುರುವಂಥ ಸಮಸ್ಯೆ ದೂರವಾಗುತ್ತೆ. ಹಾಗೆ ಕಣ್ಣುರಿ ಅಥವಾ ನೆತ್ತಿ ಉರಿ ಅಂತ ಸಮಸ್ಯೆ ಸಹ ದೂರವಾಗುತ್ತೆ. ಹಾಗೆಯೇ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಸಹ ಅದು ಸಹ ದೂರವಾಗುತ್ತೆ. ಇನ್ನೊಂದು ಬಿಳಿ ಕೂದಲು ಆಗುವಂಥದ್ದು. ತುಂಬ ಜನಕ್ಕೆ ಏಜ್ಗಿಂತ ಮುಂಚೆನೇ ಸ್ವಲ್ಪ ತಲೆ ಕೂದಲು ಬೆಳ್ಳಗಾಗುವಂಥ ಸಮಸ್ಯೆಗಳಿರುತ್ತೆ. ಇದಕ್ಕೆ ನೀವು ಪ್ರತಿನಿತ್ಯ ತಲೆ ಕೂದಲಿಗೆ ಎಣ್ಣೆನ ಹಚ್ಚೋದ್ರಿಂದ, ಅಂದರೆ ಈ ಕರಿಬೇವಿನ ಎಣ್ಣೆನ ಹಚ್ಚೋದ್ರಿಂದ ನಿಮ್ಮ ಕೂದಲು ಬೇಗನೆ ಬೆಳ್ಳಗಾಗೋದು ಸಹ ತಪ್ಪುತ್ತೆ. ಒಂದು ವೇಳೆ ಬೆಳ್ಳಗಾಗಿದ್ರೆ ಅದು ಕಪ್ಪಾಗಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಹಾಗೆಯೇ ಈ ಕರಿಬೇವಿನ ಎಣ್ಣೆನ ಹಚ್ಚೋದ್ರಿಂದ ಯಾವುದೇ ರೀತಿಯ ನಿಮಗೆ ಅಡ್ಡ ಪರಿಣಾಮಗಳಾಗಲ್ಲ. ಈ ಎಣ್ಣೆನ ಯಾರು ಬೇಕಾದರೂ ಹಚ್ಬೋದು. ಚಿಕ್ಕ ಮಕ್ಕಳು, ದೊಡ್ಡವರು ಅಥವಾ ವಯಸ್ಸಾದವರು ಯಾರು ಬೇಕಾದರೂ ಹಚ್ಬೋದು. ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನಿಮಗೆ ಕೂದಲು ಉದುರುವಂಥ ಸಮಸ್ಯೆ ಇಲ್ಲ ಅಥವಾ ಬಿಳಿ ಕೂದಲು ಸಮಸ್ಯೆ ಇಲ್ಲ ಅಂತಂದರೆ ನೀವು ಕಣ್ಣು ಉರಿ ಬರೋದಕ್ಕೆ ಇದಕ್ಕೆಲ್ಲ ನೀವು ಹಚ್ಬೋದು. ಯಾಕಂದರೆ ಈ ಎಣ್ಣೆನ ಹಚ್ಚೋದ್ರಿಂದ ದೇಹ ತುಂಬಾ ತಂಪಾಗುತ್ತೆ. ಇದರಿಂದ ನಮ್ಮ ತಲೆಗೂ ಕಣ್ಣಿಗೂ ದೇಹಕ್ಕೂ ಎಲ್ಲದಕ್ಕೂ ಸಹ ತುಂಬಾ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ನನಗೆ ಈ ಎಣ್ಣೆನ ಪ್ರಿಪೇರ್ ಮಾಡಲಿಕ್ಕೆ ಸುಮಾರು 1 ಗಂಟೆಗಳ ಕಾಲ ತಗೊಳ್ತು. ಯಾಕಂತಂದರೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಬೇಕಾಗಿರೋದ್ರಿಂದ 1 ರಿಂದ 1.25 ಗಂಟೆ ತನಕ ನಮಗೆ ಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಅವಸರವಾಗಿ ಹೈ ಫ್ಲೇಮಲ್ಲಿಟ್ಟು ಎಣ್ಣೆಯನ್ನು ಕುದಿಸ್ಲಿಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಅದು ಹೇಳಿದ್ದೀನಿ. ಸ್ನೇಹಿತರೆ, ಇನ್ನೊಂದು ತುಂಬ ಜನಕ್ಕೆ ಈ ರೀತಿ ಎಣ್ಣೆನ ಯೂಸ್ ಮಾಡಬೇಕು ಅಂತ ಇರುತ್ತೆ. ಬಟ್ ನಿಮಗೆ ಈ ಎಣ್ಣೆನ ಪ್ರಿಪೇರ್ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳಾಗಲಿ, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ಕರಿಬೇವಿನ ಎಲೆ ಮುಖ್ಯವಾಗಿ ಬೇಕಾಗಿರೋದು. ಈ ಕರಿಬೇವಿನ ಎಲೆ ಎಲ್ಲರಿಗೂ ಇಷ್ಟು ಪ್ರಮಾಣದಲ್ಲಿ ಸಿಗದೇ ಇರಬಹುದು, ಅಥವಾ ನಿಮಗೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಸಿಗದೇ ಇರಬಹುದು. ನಿಮ್ಗೆ ಏನಾದರೂ ಈ ಎಣ್ಣೆ ಬೇಕು ಅಂತಂದರೆ www.amrutabhalli.com ವೆಬ್ಸೈಟಲ್ಲಿ ನೀವು ವಿಸಿಟ್ ಕೊಡಿ. ಅಲ್ಲಿ ಈ ಎಣ್ಣೆ ನಿಮಗೆ ಲಭ್ಯವಿದೆ. ನೀವು ಅಲ್ಲಿ ಎಣ್ಣೆಯನ್ನು ಪರ್ಚೇಸ್ ಮಾಡಬಹುದು. ಈ ವೆಬ್ಸೈಟ್ ನಂದೇ ಆಗಿದೆ. ಈ ವೆಬ್ಸೈಟ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಸಹ ಮಾಡಿ ಹಾಕಿದ್ದೀನಿ. ನೀವು ನೋಡಲಿಲ್ಲ ಅಂತಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ನೀವು ಆ ವಿಡಿಯೋಸನ್ನು ನೋಡಿ. ನಿಮಗೆ ಸಿಕ್ಕಿರೋದಂಥ ಪೇಮೆಂಟ್ ಇರುತ್ತೆ. ಹಾಗೆಯೇ ನಿಮಗೆ ಜೆನ್ಯೂನ್ ಆದಂತಹ ಎಣ್ಣೆನ, ಅಂದರೆ ನಾನು ಇವಾಗ ಏನು ತೋರಿಸಿದ್ನೋ ಇದೇ ಎಣ್ಣೆನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಮ ಸಪೋರ್ಟ್ ಇರಲಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದೆ ಹೇಳಲು ಸಿಗ್ತೀನಿ ಒಂದೊಳ್ಳೆ ಇನ್ಫಾರ್ಮೇಷನ್ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ರೆಸಿಪಿ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.